ನಮಸ್ಕಾರ ಆತ್ಮೀಯರೇ, ಎಲ್ಲರಿಗೂ ಪ್ರೋಟಾನ್ ಲರ್ನಿಂಗ್ಗೆ ಸ್ವಾಗತ. ಸೊ ನಿರುದ್ಯೋಗದ ವಿಧಗಳು ಅಂತ ನಾವು ನೋಡ್ತೀವಿ. ಸರ್, ನಿರುದ್ಯೋಗದ ವಿಧಗಳು ಯಾವ್ಯಾವ ಅಂತಂದಾಗ ಮರೆಮಾಚಿದ ನಿರುದ್ಯೋಗ, ಮುಕ್ತ ನಿರುದ್ಯೋಗ, ಸ್ವರೂಪಾತ್ಮಕ ನಿರುದ್ಯೋಗ, ಘರ್ಷಣಾತ್ಮಕ ನಿರುದ್ಯೋಗ, ಆವರ್ತ ನಿರುದ್ಯೋಗ, ಋತು ಸಂಬಂಧಿ ನಿರುದ್ಯೋಗಗಳು ಅಂತ ನೋಡ್ತೀವಿ. ಸರ್, ಹಾಗಾದರೆ ಮರೆಮಾಚಿದ ನಿರುದ್ಯೋಗ ಅಂದರೆ ಏನು? ಮರೆಮಾಚಿದ ನಿರುದ್ಯೋಗ ಅಂದರೆ ಏನು ಅಂದಾಗ ಅಗತ್ಯಕ್ಕಿಂತ ಹೆಚ್ಚಿನ ಜನರು ಕೆಲಸದಲ್ಲಿ ನಿರತರಾಗಿರುವುದು. ಹೌದಾ? ಅಗತ್ಯಕ್ಕಿಂತ ಹೆಚ್ಚಿನ ಜನರು, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಲಸವನ್ನು ಹೌದಾ ಒಂದು ಕೆಲಸವನ್ನು ಹೌದಾ ಒಂದು ಕೆಲಸವನ್ನು 5 ಜನ ಮಾಡ್ತಾರೆ. 5 ಜನ ಮಾಡಬೇಕು. ಒಂದು ಕೆಲಸವನ್ನು, ಯಾವುದೋ ಒಂದು ಕೆಲಸವನ್ನು 5 ಜನ ಮಾಡಬೇಕು. ಆದರೆ ಅದೇ ಕೆಲಸವನ್ನು 5 ಜನ ಮಾಡದೆ 10 ಜನ ಸೇರಿ ಮಾಡಿದರೆ, 10 ಜನ ಸೇರಿ ಅದೇ ಕೆಲಸವನ್ನು ಮಾಡಿದರೆ 5 ಜನ ಮಾಡುವ ಕೆಲಸವನ್ನು 10 ಜನ ಮಾಡ್ತಾರ, ಅಂದರೆ ಎಕ್ಸ್ಟ್ರಾ 5 ಆ್ಯಡ್ ಆಗ್ತಾರ. ಸೊ ಅದನ್ನು ನಾವು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಅಂದರೆ ಹೇಗೆ? ಈಗ 10 ಜನ ಕೆಲಸ ಮಾಡ್ತಿರ್ತಾರೆ, ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತಾ? 10 ಜನ ಕೆಲಸ ಮಾಡೋರ್ತಾರ ಕಾಣ್ತದೆ. ಆದರೆ ನಿಜವಾಗಿಯೂ 5 ಜನ ಮಾಡೋ ಕೆಲಸ ಅದು. ಹೌದಾ? 5 ಜನ ಮಾಡೋ ಕೆಲಸ. ಹಾಗಾಗಿ ಇದನ್ನು ನಾವೇನು ಕರಿತೀವಿ? ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಸೊ ನೆಕ್ಸ್ಟು ಮುಕ್ತ ನಿರುದ್ಯೋಗ. ಹೌದಾ? ಮುಕ್ತ ನಿರುದ್ಯೋಗ ಅಂತ ನೋಡ್ತೀವಿ. ಹೌದಾ ಸರ್? ಮುಕ್ತ ನಿರುದ್ಯೋಗ ಅಂದ್ರೆ ಏನ್ರಿ? ದುಡಿಯಲು ಸಮರ್ಥರಿದ್ದು, ದುಡಿಯುವ ಮನಸ್ಸಿದ್ದು, ಯಾವುದೇ ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಲು ಸಾಧ್ಯವಾಗದ ಸ್ಥಿತಿಯನ್ನ ನಾವು ಏನಂತ ಕರಿತೀವಿ? ಮುಕ್ತ ನಿರುದ್ಯೋಗ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಗೆ ದುಡಿಯುವ ಇಚ್ಛೆ ಇರ್ತದ, ದುಡಿಯುವ ಸಾಮರ್ಥ್ಯ ಇರ್ತದ, ದುಡಿಯುವ ಶಕ್ತಿ ಇರ್ತದ ಮತ್ತು ದುಡಿಲಿಕ್ಕೆ ಮನಸ್ಸು ಕೂಡ ಇರ್ತದ. ಆದರೂ ಕೂಡ ಆತನಿಗೆ ಉದ್ಯೋಗ ಸಿಗದೇ ಇರುವಂತಹ ಸ್ಥಿತಿಯನ್ನು ನಾವೇನು ಕರಿತೀವಿ? ಮುಕ್ತ ನಿರುದ್ಯೋಗ ಅಂತ ಕರಿತೀವಿ. ನೆಕ್ಸ್ಟು ಸ್ವರೂಪಾತ್ಮಕ ನಿರುದ್ಯೋಗ. ಸ್ವರೂಪಾತ್ಮಕ ಅಂದರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ನೋಡ್ತೀವಿ. ಸರ್, ಯಾವ ಥರ? ಅರ್ಥವ್ಯವಸ್ಥೆಯ ಸ್ವರೂಪ ಅಥವಾ ರಚನೆಯಲ್ಲಿ ಆಗುವಂತಹ ಬದಲಾವಣೆಯಿಂದ ಉಂಟಾಗುವ ನಿರುದ್ಯೋಗವನ್ನು ನಾವು ಏನಂತ ಕರಿತೀವಿ? ಸ್ವರೂಪಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಪ್ರಕೃತಿಯಲ್ಲಿ ಏನಪ್ಪ ಅಂದ್ರೆ ಕೆಲವು ಅಹಿತಕರ ಘಟನೆಗಳು ನಡೀತಾವೆ. ಫಾರ್ ಎಕ್ಸಾಂಪಲ್ ಪ್ರಳಯ ಆಯಿತು. ಸೊ ಪ್ರಳಯ ಆದಾಗ ಅಲ್ಲಿರುವ ಎಲ್ಲ ಜನರು ಏನಪ್ಪ ಅಂದ್ರೆ ನಿರುದ್ಯೋಗಿಗಳಾಗ್ಬಿಡ್ತಾರೆ. ಹೌದಾ? ಅಥವಾ ಮಳೆನೇ ಬರಲಿಲ್ಲ ಅಂದರೆ ಆ ಟೈಮಲ್ಲಿ ರೈತರೆಲ್ಲ ಏನಪ್ಪ ಅಂದ್ರೆ ನಿರುದ್ಯೋಗಿಗಳಾಗ್ತಾರೆ. ಹಾಗಾಗಿ ಸ್ವರೂಪಾತ್ಮಕ ನಿರುದ್ಯೋಗ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಆಗುವಂತಹ ಬದಲಾವಣೆಗಳಿಂದ ಆಗುವಂತಹ ನಿರುದ್ಯೋಗವನ್ನು ನಾವೇನಂತ ಕರಿತೀವಿ? ಸ್ವರೂಪಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ಸೊ ಘರ್ಷಣಾತ್ಮಕ ನಿರುದ್ಯೋಗ. ಸರ್, ಘರ್ಷಣಾತ್ಮಕ ನಿರುದ್ಯೋಗ ಅಂದರೆ ಹೇಗೆ? ಸೊ ಕಾರ್ಮಿಕರು ತಮ್ಮ ನಾಯಕರ, ಈಗ ಕಾರ್ಮಿಕರು ಇರ್ತಾರೆ. ಹೌದಾ? ಕಾರ್ಮಿಕರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಬೇಡಿಕೆಗಳನ್ನು ಇಡ್ತಾರೆ. ಯಾರಿಗೆ? ಸೊ ಮಾಲೀಕರಿಗೆ. ಸೊ ಮಾಲೀಕರಿಗೆ ಬೇಡಿಕೆ ಇಟ್ಟಾಗ ಆ ಬೇಡಿಕೆ ಈಡೇರಿಸದಿದ್ದ ಸಂದರ್ಭದಲ್ಲಿ ಇವರು ಆ ಸಂದರ್ಭದಲ್ಲಿ ಕೆಲಸ ಮಾಡುವುದಿಲ್ಲ. ಅದನ್ನು ನಾವು ಏನಂತ ಕರಿತೀವಿ? ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ಹೌದಾ? ಘರ್ಷಣಾತ್ಮಕ ನಿರುದ್ಯೋಗ ಅಂದರೆ ಏನಪ್ಪ ಅಂದ್ರೆ ಕಾರ್ಮಿಕರ ಬೇಡಿಕೆ ಈಡೇರದಿದ್ದಾಗ ಸೊ ಆಗ ಅವ್ರು ಏನು ಮಾಡಲ್ಲ? ಕೆಲಸ ಮಾಡೋದಿಲ್ಲ. ಸೊ ಅದನ್ನು ನಾವೇನು ಕರಿತೀವಿ? ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ನೆಕ್ಸ್ಟು ಆವರ್ತ ನಿರುದ್ಯೋಗ. ಆರ್ಥಿಕ ವ್ಯವಸ್ಥೆಯಲ್ಲಿ ಆಗುವ ಏರಿಳಿತಗಳಿಂದ ಉಂಟಾಗುವಂತಹ ಸೊ ನಿರುದ್ಯೋಗವನ್ನು ನಾವು ಆವರ್ತ ನಿರುದ್ಯೋಗ ಅಂತ ಕರಿತೀವಿ. ಹೌದಲ್ಲ? ಸೊ ಏನಪ್ಪ ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತದೆ. ಸೊ ಅದರ ಮೇಲೆ ಆಧಾರದ ಮೇಲೆ ಇದು ನಿರ್ಧಾರವಾಗ್ತದೆ. ನೆಕ್ಸ್ಟು ಋತು ಸಂಬಂಧಿ ನಿರುದ್ಯೋಗ. ಋತು ಸಂಬಂಧಿ ನಿರುದ್ಯೋಗ ಅಂದ್ರೆ ಏನ್ರಿ? ಒಂದು ವರ್ಷದಲ್ಲಿ ಈಗ ಕೆಲವೊಬ್ಬರಿಗೆ ರೈತರಿಗೆ ಏನಪ್ಪ ಅಂದ್ರೆ ಮಳೆಗಾಲದಲ್ಲಿ ಏನಪ್ಪ ಅಂದ್ರೆ ಕೆಲಸ ಇರ್ತದೆ. ಹೌದಾ? ಮಳೆಗಾಲದಲ್ಲಿ ಕೆಲಸ ಇರ್ತದ, ಬೇಸಿಗೆ ಕಾಲದಲ್ಲಿ ಕೆಲಸ ಇರುವುದಿಲ್ಲ. ಹಾಗಾದರೆ ಇದು ಬೇಸಿಗೆ ಕಾಲದಲ್ಲಿ ಅವರು ಕೆಲಸ ಇರುವುದಿಲ್ಲ, ಹಾಗಾಗಿ ಅವರು ನಿರುದ್ಯೋಗಿಗಳು. ಹಾಗಾದರೆ ಮಳೆಗಾಲದಲ್ಲಿ ಕೆಲಸ ಮಾಡ್ತಾರೆ ಉದ್ಯೋಗಿಗಳು. ಸೊ ಈ ರೀತಿ ಏನಪ್ಪ ಅಂದ್ರೆ ಋತುವಿಗೆ ಸಂಬಂಧಪಟ್ಟ ಹಾಗೆ, ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಅವರ ನಿರುದ್ಯೋಗ ಸೃಷ್ಟಿಯಾಗ್ತದ. ಹಾಗಾಗಿ ಇದನ್ನು ನಾವೇನು ಕರಿತೀವಿ? ಋತು ಸಂಬಂಧಿ ನಿರುದ್ಯೋಗ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಸ್ನೇಹಿತರೆ, ಅದೇ ರೀತಿಯಾಗಿ NSO ಅದು ಕೂಡ ಏನಪ್ಪ ಅಂದ್ರೆ ಸೊ ನಿರುದ್ಯೋಗವನ್ನು 3 ರೀತಿಯಾಗಿ ವಿಂಗಡಣೆ ಮಾಡಿದೆ. ಹೌದಾ? ಅದೇ ರೀತಿಯಾಗಿ ಏನಪ್ಪ ಅಂದ್ರೆ NSO ಏನು ಮಾಡಿದೆ? ಸೊ 3 ರೀತಿಯಾಗಿ ನಿರುದ್ಯೋಗವನ್ನು ಹೇಳ್ತದ. NSO 3 ರೀತಿಯಾಗಿ ನಿರುದ್ಯೋಗವನ್ನು ಹೇಳ್ತದ. ಒಂದು ಏನಪ್ಪ ಅಂದ್ರೆ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ. ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ. ಅದೇ ರೀತಿಯಾಗಿ ವಾರದ ನಿರುದ್ಯೋಗ
ವಾರದ ನಿರುದ್ಯೋಗ ಅಂತ ಕರೀತದ. ಇನ್ನೊಂದು ಕೇಳ್ತದ ದೈನಂದಿನ ನಿರುದ್ಯೋಗ. ದೈನಂದಿನ ನಿರುದ್ಯೋಗ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ 3 ರೀತಿಯಾಗಿ NSO ಏನು ಮಾಡ್ತಪ್ಪ ಅಂದ್ರೆ ನಿರುದ್ಯೋಗವನ್ನು ವಿಂಗಡಣೆ ಮಾಡ್ತದ. ಸರ್ ಹಾಗಾದರೆ ಯಾವ ರೀತಿಯಾಗಿ? ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಎಂದರೆ ಒಬ್ಬ ವ್ಯಕ್ತಿಯು ಒಂದು ವರ್ಷದಲ್ಲಿ 183 ದಿನಗಳಿಗಿಂತ ಹೆಚ್ಚು, ಒಬ್ಬ ವ್ಯಕ್ತಿಯು ಒಂದು ವರ್ಷದಲ್ಲಿ 183 ದಿನಗಳಿಗಿಂತ ಹೆಚ್ಚು ಆತ ಏನಾದರೂ ಕೆಲಸ ಮಾಡದೇ ಇದ್ದಂತಹ ಸ್ಥಿತಿಯನ್ನು ನಾವು ಏನಂತ ಕರಿತೀವಿ? ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ. ಹೌದಾ? ಸೊ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ವರ್ಷದಲ್ಲಿ 183 ದಿನಕ್ಕಿಂತ ಹೆಚ್ಚು ಆತನಿಗೆ ಉದ್ಯೋಗ ಮಾಡಲು ಆಗದಿದ್ದಾಗ ಅಂತಹ ಸ್ಥಿತಿಯನ್ನು ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ. ಸೊ ಸರ್ ವಾರದ ನಿರುದ್ಯೋಗ ಅಂದರೆ ಏನು? ಒಂದು ವಾರದಲ್ಲಿ ಯಾವುದಾದರೂ ಒಂದು ದಿನ, ಒಂದು ವಾರದಲ್ಲಿ ಯಾವುದಾದರೂ ಒಂದು ದಿನ 1 ಗಂಟೆಯೂ ಕೂಡ ಆತನಿಗೆ ಕೆಲಸ ಮಾಡಲು ಆಗದಿದ್ದ ಸ್ಥಿತಿಯನ್ನು ವಾರದ ನಿರುದ್ಯೋಗ ಅಂತ ಕರಿತೀವಿ. ಒಂದು ವಾರದಲ್ಲಿ ಆತ ಒಂದು ದಿನ ಯಾವುದೇ 1 ಗಂಟೆಯ ಕೆಲಸವನ್ನು ಕೂಡ ಆತನಿಗೆ ಸಿಗಲೇ ಇಲ್ಲ ಅಂದರೆ ಆತ ಏನಾಗ್ತಾನೆ? ವಾರದ ನಿರುದ್ಯೋಗಿ ಅಂತ ಆಗ್ತಾನೆ. ಸರ್ ದೈನಂದಿನ ನಿರುದ್ಯೋಗಿ ಅಂದ್ರೆ ಏನು? ಒಂದು ದಿನದಲ್ಲಿ ಕೇವಲ 1 ಗಂಟೆ ಕೂಡ ಆತನಿಗೆ ಕೆಲಸ ಸಿಗುವುದಿಲ್ಲ. ಒಂದು ದಿನದಲ್ಲಿ ಕೇವಲ ಆತನಿಗೆ 1 ಗಂಟೆಯೂ ಕೂಡ ಆತನಿಗೆ ಕೆಲಸ ಸಿಗುವುದಿಲ್ಲ. ಅಂತಹ ವ್ಯಕ್ತಿಯನ್ನು ನಾವೇನು ಕರಿತೀವಿ? ದೈನಂದಿನ ನಿರುದ್ಯೋಗ ಅಂತ ಕರಿತೀವಿ. ಸೊ ಇದನ್ನು ಡಿವೈಡ್ ಮಾಡಿದ್ದು ಯಾರಪ್ಪ ಅಂದ್ರೆ NSO. ಹೌದಾ? ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಇದನ್ನು ಡಿವೈಡ್ ಮಾಡಿದ್ದಾರೆ ಅಂತ ನೋಡ್ತೀವಿ.